ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಟೇಸ್ಟಿ ಆ್ಯಂಡ್ ಎಮ್ಮಿಯಾಗಿರೋ ಪಾಲಕ್ ಪನ್ನೀರ್ ಹೇಗೆ ಮಾಡೋದಂತ ನೋಡೋಣ. ಸೊ ನಾನು ಇಲ್ಲಿ 4 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ. ಇದನ್ನು ನಾನು ಫಸ್ಟು ಪಾಲಕ್ನ ಚೆನ್ನಾಗಿ ವಾಶ್ ಮಾಡಿ ಬಿಸಿನೀರಲ್ಲಿ ಒಂದು 5 to 10 ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಬೇಕು. ಅದಾದಮೇಲೆ ನಾನು ಇದಕ್ಕೆ 2 ಟೊಮೆಟೊನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಚೆನ್ನಾಗಿದ್ದು ಗ್ರೈಂಡ್ ಆಗಬೇಕು. ಸೊ ಟೊಮೆಟೊನ ಹಾಗೆ ಹಾಕಿದ್ರೆ ಇದಕ್ಕೆ ಚೆನ್ನಾಗಿರಲ್ಲ, ಸೊ ಗ್ರೈಂಡ್ ಮಾಡಬೇಕು. ಇವಾಗ ಪಾಲಕ್ ಚೆನ್ನಾಗಿ ಬೆಂದಿದೆ. ಸೊ ಪಾಲಕ್ ನೀರು ನಮಗೇನು ಯೂಸ್ ಆಗಲ್ಲ, ಪಾಲಕ್ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಸುಮ್ಮನೆ ನಾವು ಆಚೆ ದುಡ್ಡು ಕೊಟ್ಟು ತಿನ್ನೋಕ್ಕೆ ಒಂಥರ ಅಂದರೆ ಟೇಸ್ಟು ಅಷ್ಟಕ್ಕಷ್ಟೇ ಇರುತ್ತೆ. ಫುಡ್ ಕಲರ್ಸ್ ಹಾಕಿರ್ತಾರೆ ಅದರಲ್ಲಿ, ಹಾಗೆ ನಮಗೆ ಟೇಸ್ಟ್ ಅಷ್ಟೊಂದು ನಮ್ಗೆ ಇದಾಗಲ್ಲ. ಟೇಸ್ಟಿಂಗ್ ಪೌಡರೆಲ್ಲ ಹಾಕಿರ್ತಾರೆ, ಅದು ಹೆಲ್ತಿಗೂ ಕೂಡ ಒಳ್ಳೆಯದಲ್ಲ. ಸೊ ಇದೇ ಥರ ಮನೆಯಲ್ಲಿ ನೀವು ಪಾಲಕ್ ಪನ್ನೀರನ್ನ ಮಾಡ್ಕೊಂಡು ತಿನ್ನೋಡಿ, ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ. ಸೊ ನೀಟಾಗಿ ಪಾಲಕ್ನೆಲ್ಲ ನಾನು ಹಾಕ್ಕೊಂಡೆ. ಹಾಗೆ ಖಾರದ ಮೆಣಸಿನ್ಕಾಯಿ ಒಂದು 5 ಹಾಕೋತಾ ಇದ್ದೀನಿ. ಸೊ ನಿಮ್ಗೆ ಇನ್ನೂ ಸ್ಪೈಸಿ ಬೇಕು ಅಂತಂದರೆ ಇನ್ನೂ ಹಾಕೋಬೋದು. ನೋಡಿ, ಟೊಮೆಟೊ ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಅದಾದಮೇಲೆ ಇದೊಂದು ಕಡೆ ಇಟ್ಕೊಳ್ಳೋಣ. ಸೊ ನಾನೊಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಸೊ ಗೀ ಅಥವಾ ಬಟರ್ ಯೂಸ್ ಮಾಡೋದ್ರಿಂದ ಟೇಸ್ಟ್ ನಮಗೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ ನಾನು ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಅದೊಂದು ರೋಸ್ ಹಾಕ್ತಾಯಿದ್ದೀನಿ. ಸೊ ಇಷ್ಟೂ ಹಾಕಿ ನಾವು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಯೂಶ್ವಲಿ ಈರುಳ್ಳಿನ ಮತ್ತು ಟೊಮೆಟೊ ಎರಡೂ ರುಬ್ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಸೊ ನಾನೇನು ಮಾಡಿದೆ, ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕೋಣ, ಅಟ್ಲೀಸ್ಟ್ ಪನ್ನೀರ್ ಜೊತೆ ಈರುಳ್ಳಿ ಆದರೂ ಸಿಕ್ಕರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಆ ಥರ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಟೊಮೆಟೊನ ಹಾಕ್ತೀನಿ. ಸೊ ಪಾಲಕ್ ರುಬ್ಬಾಗಿದೆ, ಪಾಲಕ್ ರುಬ್ಬಲೇ ಒಂದು ಸ್ವಲ್ಪ ಅದಕ್ಕೆ ನೀರು ಆ್ಯಡ್ ಮಾಡಿ ಇಟ್ಕೊಳ್ಳೋಣ. ಸೊ ಇದಾದಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ನಾನು ಮನೆಯಲ್ಲೇ ಮಾಡಿರೋದು, ಮನೆಯಲ್ಲೇ ರುಬ್ಕೊಂಡಿದ್ದೀನಿ, ಅದನ್ನು ನಾನು ಅಂಗಡಿಯಿಂದ ತಂದಿಲ್ಲ. ಸೊ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಹಸ್ಕು ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಇದು ಚೆನ್ನಾಗಿ ಹಸ್ಕು ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಇವಾಗ ಟೊಮೆಟೊ ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಫಸ್ಟು ಹಾಕ್ತಾಯಿದ್ವಿ. ಸೊ ಇದಾಕಿದ್ಮೇಲೆ ಇದ್ರ ಜೊತೆಗೇ ನಾವು ಪಾಲಕ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಉಪ್ಪು ನಾನು ಯಾವುದಕ್ಕೂ ಹಾಕಿಲ್ಲ, ಪಾಲಕ್ ಒಂದು ಸ್ವಲ್ಪ ಬೇಯಬೇಕಾದ್ರೆ ಒಂದು 3 ಕಲ್ಲುಪ್ಪು ಹಾಕಿದೆ ಅಷ್ಟೇ. ಸಾಲ್ಟು ನೀವು ಎಲ್ಲ ಹಾಕಿದ್ಮೇಲೆ ನೋಡಿಕೊಂಡು ಹಾಕ್ಕೊಳ್ಳಿ ಸಾಲ್ಟನ್ನ. ಸೊ ಇದು ಒಂದು ಸ್ವಲ್ಪ ಹಂಗೆ ಒಂದು ಸ್ವಲ್ಪ ಬಾಡಿಸ್ಕೊಂಡು ಹಾಗೆ ಇದಕ್ಕೆ ಪಾಲಕ್ನ ಹಾಕೋಣ. ಸೊ ಕಲರ್ ನೋಡಿ ಎಷ್ಟು ಸಖತ್ತಾಗಿದೆ, ಒಂಥರ ಗ್ರೀನಾಗಿದೆ. ಏನೂ ಇದಕ್ಕೆ ಫುಡ್ ಕಲರ್ ಆಗಿರ್ಬೋದು ಏನೂ ಆ್ಯಡ್ ಮಾಡಿಲ್ಲ, ಆದರೂ ಕಲರ್ ಇಷ್ಟು ಸಖತ್ತಾಗಿ ಬಂದಿದೆ. ಸೊ ಬಾಯಲ್ಲಿ ನೀರು ಬರ್ತಿದೆ, ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಿತ್ತು. ಇವಾಗ ಇದೆರಡೂ ಹಾಕಿ ಇದು ಚೆನ್ನಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಕುದಿಸಿ, ಯಾಕಂದರೆ ಇದು ಸೀದೋಗಿಬಿಡುತ್ತೆ. ಲೋ ಫ್ಲೇಮಲ್ಲೇ ನೀಟಾಗಿ ಕುದಿಸಿದ್ರೆ ಈ ಥರ ಆಗುತ್ತೆ. ಸೊ ಪಾಲಕ್ದು ಒಂದು ಸ್ವಲ್ಪ ಹಸ್ಕು ವಾಸನೆ ಹೋದ್ಮೇಲೆ 1 ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅದಾದಮೇಲೆ ಇದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ಕೂಡ 1 ಸ್ಪೂನೇ ಹಾಕ್ತಾಯಿದ್ದೀನಿ. ನೋಡಿಕೊಂಡು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಮೆಣಸಿನ್ಕಾಯಿನೂ ಸಹ ಆ್ಯಡ್ ಮಾಡಿರ್ತೀವಿ ಪಾಲಕ್ ಜೊತೆ. ಅದಾದಮೇಲೆ ಇದಕ್ಕೆ ಕೊರಿಯಾಂಡರ್ ಪೌಡರ್, ಗರಂ ಮಸಾಲ ಪೌಡರ್ನ ಮತ್ತು ಒಂದು ಸ್ವಲ್ಪ ಜೀರಾ ಪೌಡರ್ನ ಕೂಡ ಹಾಕ್ತಾಯಿದ್ದೀನಿ. ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಫ್ರೆಶ್ ಕ್ರೀಮು ಹಾಕ್ಕೋಬೋದು, ಬಟ್ ಇಟ್ ಈಸ್ ನಾಟ್ ನೆಸಸರಿ ಅಂತ ಅನಿಸುತ್ತೆ. ಯಾಕಂದರೆ ಅದೇ ಥರ ಟೇಸ್ಟ್, ಸೇಮ್ ರೆಸ್ಟೋರೆಂಟ್ ಥರ ಟೇಸ್ಟ್ ನಿಮಗೆ ಬೇಕು ಅಂದರೆ ಯು ಕ್ಯಾನ್ ಆ್ಯಡ್ ಫ್ರೆಶ್ ಕ್ರೀಮ್. ಇಲ್ಲ ಅಂತಂದರೆ ಇಟ್ ವಿಲ್ ಬಿ ವೆರಿ ನೈಸ್. ಇದೇ ಥರ ನೀವು ಟ್ರೈ ಮಾಡಿ. ಸೊ ಚೆನ್ನಾಗಿದು ಬಾಯ್ಲ್ ಆಗಲಿ. ಇವಾಗ ಬಾಯ್ಲ್ ಆದಮೇಲೆ ಈ ಥರ ಚೆನ್ನಾಗಿ ಇದಕ್ಕೆ ನಾವು ಪನ್ನೀರ್ ಹಾಕ್ಕೊಳ್ಳೋಣ. ಸೊ ನಾನು ಪನ್ನೀರನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಪನ್ನೀರನ್ನ ಯಾವುದೇ ರೀತಿ ನಾನು ಫ್ರೈ ಮಾಡಿಲ್ಲ. ಸೊ ಹಾಗೆ ಹಾಕಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಪನ್ನೀರು. ಸೊ ಇಷ್ಟೇ ಗಾಯ್ಸ್, ನೀವು ಕೂಡ ಖಂಡಿತ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಪಾಲಕ್ ಪನ್ನೀರ್ ಜೊತೆ. ಸೊ ರೆಸಿಪಿ ರೆಡಿ ಆಯಿತು. ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.